ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹಿಮಾಚಲ ಪ್ರದೇಶದಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದೆ. ಕಾರಿನ ಮೇಲೆ ಗುಡ್ಡ ಕುಸಿದು ಸುಮಾರು 13 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. 15 ಜನ ಪ್ರಯಾಣಿಕರಲ್ಲಿ 13 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಪಂಗಿ ಉದಯಪುರ ರಸ್ತೆಯಲ್ಲಿ ಈಗ ದುರ್ಘಟನೆ ಸಂಭವಿಸಿದೆ. पानी बचाओ पानी बचाओ और भी लिया हुआ है ना पानी अच्छा पानी बचाओ पानी बचाओ और भी लिया हुआ है ना पानी ಎಸ್ ವೀಕ್ಷಕರೇ, ತಾವು ನೋಡ್ತಾ ಇರುವಂತಹ ದೃಶ್ಯಗಳು ಇವು ಹಿಮಾಚಲ ಪ್ರದೇಶದಿಂದ ಬರ್ತಾ ಇರುವಂತಹ ದೃಶ್ಯಗಳು. ಹಿಮಾಚಲ ಪ್ರದೇಶದಲ್ಲಿ ಭಾರಿ ಮಳೆಯಿಂದಾಗಿ ಭೀಕರ ಗುಡ್ಡ ಕುಸಿತಗಳು ಸಂಭವಿಸ್ತಾ ಇದ್ದಾವೆ. ಇವತ್ತು ಮುಂಜಾನೆ ಲಹಾಲ್ ಮತ್ತು ಸ್ಪಿತಿ ಜಿಲ್ಲೆಯ ಉದಯಪುರ್ ಕಿಲ್ಲರ್ ರಸ್ತೆಯ ಕಾಡು ನಾಲಾ ಬಳಿ ಭೀಕರ ಗುಡ್ಡ ಕುಸಿತ ಸಂಭವಿಸಿದೆ. ಈ ಗುಡ್ಡ ಕುಸಿತದಲ್ಲಿ ತಾವು ನೋಡ್ತಾ ಇರಬಹುದು, ಟಾಟಾ ಸುಮೋ ಟ್ಯಾಕ್ಸಿ ಒಂದು ಸಿಗಾಕೊಳ್ಳುತ್ತೆ. ಸಂಪೂರ್ಣವಾಗಿ ಸಿಲುಕೆ ಸುಮಾರು 6 ತಿಂಗಳ ಮಗು ಸೇರಿದಂತೆ 13 ಜನ ದುರಂತವಾಗಿ ಸಾವನ್ನಪ್ಪಿದ್ದಾರೆ. ಪ್ರಮುಖ ರಸ್ತೆಗಳು ಮತ್ತು ಹೆದ್ದಾರಿಗಳು ಅಲ್ಲಿ ಬಂದಾಗಿದ್ದಾವೆ. ಪ್ರಾಣಹಾನಿ ಮತ್ತು ಆಸ್ತಿಪಾಸ್ತಿ ನಷ್ಟ ಉಂಟಾಗಿದೆ. ಯಾಕಂದರೆ ಮುಂಗಾರು ಹಂಗಾಮಿನಲ್ಲಿ ಇದುವರೆಗೆ ಸುಮಾರು 15ಕ್ಕೂ ಹೆಚ್ಚು ಗುಡ್ಡ ಕುಸಿತಗಳು ಮತ್ತು ಮೇಘಸ್ಫೋಟಗಳು ಸಂಭವಿಸಿದೆ. ನಿರಂತರ ಕಲ್ಲುಗಳು ಉರುಳ್ತಾ ಇರೋದ್ರಿಂದ ಮಂಡಿ, ಕುಲ್ಲು, ಸೊನಾಲ್ ಜಿಲ್ಲೆಗಳ ಹೆದ್ದಾರಿಗಳಲ್ಲಿ ಸಾಗುವ ವಾಹನಗಳ ಮೇಲೆ ಕಲ್ಲುಗಳು ಬಿದ್ದು ಬಹಳಷ್ಟು ಜನ ಪ್ರಯಾಣಿಕರು ಕೂಡ ಪ್ರಾಣ ಕಳೆದುಕೊಳ್ತಾ ಇದ್ದಾರೆ. ಶಿಮ್ಲಾ ಮತ್ತು ಕಾಂಗ್ರಾ ಜಿಲ್ಲೆಗಳಲ್ಲಿ ಗುಡ್ಡದ ಅಂಚಿನಲ್ಲಿ ಹಲವಾರು ಮನೆಗಳು ಮತ್ತು ಕಟ್ಟಡಗಳು ಕುಸಿದು ಬಿದ್ದಿವೆ. ರಕ್ಷಣಾ ಕಾರ್ಯಾಚರಣೆಗಳು ನಡೀತಾ ಇದೆ. ಈಗಾಗಲೇ SDRF ಮತ್ತು NDRF ತಂಡಗಳು ಪ್ರಸ್ತುತ ದುರಂತ ಸಂಭವಿಸಿದ ಸ್ಥಳಗಳಲ್ಲಿ ಅವಶೇಷಗಳನ್ನು ತೆರವುಗೊಳಿಸಿ ಅಥವಾ ಅಲ್ಲಿ ಸಿಲುಕಿರುವವರನ್ನು ರಕ್ಷಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಅಷ್ಟೇ ಅಲ್ಲ, ಮತ್ತೊಮ್ಮೆ ಭಾರಿ ಮಳೆಯಾಗುವಂಥ ಮುನ್ಸೂಚನೆ ಇದೆ. ಅಲ್ಲಿ ಸುಮಾರು 27ನೇ ತಾರೀಕಿಂದ 29ನೇ ತಾರೀಕಿನ ನಡುವೆ, ಜುಲೈ 27ರಿಂದ 29ರ ನಡುವೆ ಮತ್ತೊಮ್ಮೆ ಭಾರಿ ಮಳೆಯಾಗುವಂತಹ ಮುನ್ಸೂಚನೆ ಇರೋದ್ರಿಂದ ಗುಡ್ಡ ಕುಸಿತದ ಅಪಾಯ ಇರುವಂತಹ ಪ್ರದೇಶಗಳಲ್ಲಿ ಜನರನ್ನ ಸುರಕ್ಷಿತ ಸ್ಥಳಗಳಿಗೂ ಕೂಡ ಸ್ಥಳಾಂತರಿಸುವಂಥ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಇನ್ನು ಬಹಳಷ್ಟು ಜನ ಪ್ರವಾಸಿಗರು ಆ ಕಡೆ ಎಲ್ಲ ಓಡಾಡ್ತಾ ಇರ್ತಾರೆ. ಅವ್ರಿಗೂ ಕಟ್ಟುನಿಟ್ಟಿನ ಸೂಚನೆಯನ್ನು ಒದಗಿಸಲಾಗಿದೆ. ಗುಡ್ಡಗಾಡು ಪ್ರದೇಶಗಳು ಮತ್ತು ಕಡಿದಾದ ರಸ್ತೆಗಳು ಅಥವಾ ನದಿ ತೀರಗಳಿಗೆ ಹೋಗಬೇಡಿ ಅಂತ ತಾಕೀತು ಮಾಡಲಾಗಿದೆ. पानी बचाओ पानी बचाओ और भी लिया हुआ है ना पानी